ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೆಹಿಕಲ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಕಾರ್ ರಿವ್ಯೂ ಮಾಡೋಕ್ಕೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೆ. ಫೈನಲಿ ಈ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯಿತೋ ಅಷ್ಟು ವರ್ಷ ಈ ಕಾರಿನ ಹೆಸರಿಗಾಗಿದೆ. ಆ್ಯಂಡ್ ಈ ಕಾರ್ ಲೆಜೆಂಡ್ ಓಜಿ ಕಾರ್ ಅಂತಲೂ ಕರೀತಾರೆ, ವಿಚ್ ಈಸ್ ನಥಿಂಗ್ ಬಟ್ ಟೊಯೋಟಾ ಲ್ಯಾಂಡ್ ಕ್ರೂಸರ್ 300. ಈ ಕಾರ್ನ ಲ್ಯಾಂಡ್ ಕ್ರೂಸರ್ ಅನ್ನೋಕ್ಕಿಂತ ಗಾಡ್ ಫಾದರ್ ಆಫ್ ಆಲ್ ಎಸ್ ಯು ವಿಸ್ ಅನ್ನೋ ನೇಮಲ್ಲಿ ಫೇಮಸ್ಸು. ಬಿಕಾಸ್ ಎಲ್ಲ ಎಸ್ ಯು ವಿಸ್ ಒಂದು ತೂಕ ಆದರೆ ಈ ಕಾರ್ ತೂಕ ಅಂದರೆ ಇದ್ರ ಗತ್ತು, ಗಮ್ಮತ್ತು, ಗಾಂಭೀರ್ಯ, ತಾಕತ್ತು ಎಲ್ಲ ನೆಕ್ಸ್ಟ್ ಲೆವೆಲ್ಲು. ಎಷ್ಟೋ ಕಾರ್ಗಳು ಬ್ರ್ಯಾಂಡ್ ಹೆಸರು ಮೇಲೆ ಸೇಲ್ ಆದರೆ ಟೊಯೋಟಾಗೆ ಬ್ರ್ಯಾಂಡ್ ವ್ಯಾಲ್ಯೂ ಕೊಟ್ಟಿದ್ದು ಒನ್ ಆಫ್ ದಿ ಮೇಜರ್ ಕಾಂಟ್ರಿಬ್ಯೂಷನ್ ಕಾರ್ ಲ್ಯಾಂಡ್ ಕ್ರೂಸರ್ ಅನ್ಬೋದು. ಒಂಥರ ಲ್ಯಾಂಡ್ ಕ್ರೂಸರ್ ಇಟ್ ಸೆಲ್ಫ್ ಬ್ರ್ಯಾಂಡ್ ಅಂತ ಅಂದ್ರೂ ತಪ್ಪಾಗಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಫೇಮಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅರಬ್ ಕಂಟ್ರೀಸಲ್ಲಿ, ಎಸ್ಪೆಷಲಿ ದುಬೈ ಅಥವಾ ಆಫ್ರಿಕನ್ ಕಂಟ್ರೀಸಲ್ಲಿ ಅಲ್ಲಿ ಸಿಕ್ಕಾಬಡೆ ಫೇಮಸ್ ಆ್ಯಕ್ಚುಲಿ ಲ್ಯಾಂಡ್ ಕ್ರೂಸರ್ಸ್ಗಳು. ಎಸ್ಪೆಷಲಿ ಅರಬ್ ಕಂಟ್ರೀಸ್ಗಳಲ್ಲಿ ಡ್ಯೂನ್ ತೊಗೊಂಡೋಗೋದಾಗಿರ್ಬೋದು, ಅಲ್ಲೆಲ್ಲ ತೊಗೊಂಡೋಗಿ ಆಫ್ ರೋಡ್ಸ್ಗಳನ್ನೆಲ್ಲ ಮಾಡ್ತಾರೆ. ಬಿಕಾಸ್ ಅಷ್ಟು ಕೇಪಬಲ್ ಕಾರ್ ಗೈಸ್. ಬಿಕಾಸ್ ಒಂದು ಲ್ಯಾಡರ್ ಆನ್ ಫ್ರೇಮ್ ಗಾಡಿ ಆ್ಯಂಡ್ ಇಸ್ ಹ್ಯಾವಿಂಗ್ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಆಸ್ ವೆಲ್. ಆ್ಯಂಡ್ ಅದ್ರ ಜೊತೆಗೆ ಲಾಕಿಂಗ್ ಡಿಫ್ರೆನ್ಷಿಯಲ್ಸ್ ಕೂಡ ಇದೆ. ಆಲ್ ವೀಲ್ ಡ್ರೈವ್ ಕೂಡ ಬರುತ್ತೆ. ಬೇಸಿಕಲಿ 4 ವೀಲ್ ಡ್ರೈವ್ ಕೂಡ ಈ ಕಾರಲ್ಲಿ ಬರುತ್ತೆ. ಮೇಜರ್ ಇಂಪಾರ್ಟೆಂಟ್ ಅಂತಂದ್ರೆ ಈ ಕಾರಲ್ಲಿ ಇರುವಂಥ ಇಂಜಿನ್ ಮತ್ತೆ ಈ ಕಾರಿಗಿರೋ ಕೆಪಬಿಲಿಟೀಸ್, ಪವರ್, ಟಾರ್ಕ್ ಅಂಡ್ ಈ ಕಾರಿಗಿರುವಂಥ ರಿಲಯಬಿಲಿಟಿ. ಸೊ ಎಲ್ಲನೂ ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂಡ್ ಈ ಕಾರ್ನ ರಿವ್ಯೂ ಮಾಡೋಕ್ಕೆ ಹುನ್ಸ್ಮಾರ್ನಳ್ಳಿರೋ ವಿವೋ ಟೊಯೋಟಾ ಫೋನ್ಗೆ ಬಂದಿದ್ದೀನಿ. ನೀವ್ಯಾರಾದ್ರೂ ಲಕ್ಸುರಿ ಪ್ರೀಮಿಯಂ ಟೊಯೋಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು, ಅಥವಾ ಬೇರೆ ಯಾವ್ದಾದ್ರು ನಾರ್ಮಲ್ ಟೊಯೋಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು ಅಂತಂದ್ರು ನೀವು ಹುನ್ಸ್ಮಾರ್ನಳ್ಳಿರೋ ವಿವೋ ಟೊಯೋಟಾ ಶೋರೂಮ್ ಅಥವಾ ಬೇರೆ ಬ್ಯಾಂಗ್ಳೂರಲ್ಲಿರೋ ವಿವೋ ಟೊಯೋಟಾ ಶೋರೂಮ್ಸ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಕಾರ್ ಕೀ ನಿಮಗೆ ತೋರಿಸ್ಬೇಕು. ಕಾರ್ ಕೀ ನೋಡಿ, ಆಕ್ಚುಲಿ ಈ ತರ ಪೌಚ್ ಅಲ್ಲಿ ಕೊಡ್ತಾರೆ. ಟೊಯೋಟಾ ಲೋಗೋ ಕೂಡ ಬರುತ್ತೆ ನಿಮಗೆ ಇಲ್ಲಿ ಕೀಯಲ್ಲಿ ಟೊಯೋಟಾ ಲೋಗೋ, ಲಾಕು, ಅನ್ಲಾಕು ಮತ್ತೆ ಇದು ಬೂಟ್ ಓಪನ್ ಮಾಡಕ್ ಬರುತ್ತೆ. ಬಿಕಾಸ್ ಎಲೆಕ್ಟ್ರಾನಿಕಲಿ ಓಪನಬಲ್ ಬೂಟ್ ಬರುತ್ತೆ. ಅಂಡ್ ಲ್ಯಾಂಡ್ ಕ್ರೂಸರ್ ಅನ್ನೋದು ನೀಟಾಗಿ ಕೊಟ್ಟಿದ್ದಾರೆ ಇಲ್ಲಿ. ಗಾಡಿದೇನೇ ಫೀಚರ್ಸ್ ಆಗಲಿ ಅಥವಾ ಇದ್ರದ್ದು ಡೈಮೆನ್ಷನ್ಸ್ ಆಗಲಿ ಎಲ್ಲ ಬಿಟ್ಟಾಕಿ ಗೈಸ್. ಲಿಟ್ರಲಿ ಇದ್ರದ್ದು ಮ್ಯಾಸಿವ್ ಸ್ಟ್ಯಾಂಡ್ಸ್ ನೋಡಿ ಗೈಸ್, ಎಷ್ಟು ಯೂಸ್ ಆಗಿದೆ ಗಾಡಿ ಅಂತಂದ್ರೆ ಹೋಗ್ ಬರೋರ್ನೆಲ್ಲ ಒಂದ್ ರೌಂಡ್ ತಿರುಗಿ ನೋಡೋಂಗ್ ಮಾಡತ್ತೆ ಈ ಗಾಡಿ. ಈ ಗಾಡಿ ಈ ಕಾರ್ ರೇಟ್ ಆಗಿರ್ಬೋದು, ಇದಕ್ಕಿರೋ ಪವರ್ ಆಗಿರ್ಬೋದು, ಅಥವಾ ಇದು ಕೇಪಬಿಲಿಟಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ನೀವು ಕೊಡೋ ಕಾಸು ಪೈಸಾ ವಸೂಲ್ ಅಂತ ಹೇಳ್ತೀನಿ. ಎರಡು ಕಾಸು ಬಗ್ಗೆನೇ ಮಾತಾಡೋದ್ರಿಂದ ಈ ಕಾರ್ ಬಂದು ಆನ್ ರೋಡ್ ಬ್ಯಾಂಗ್ಳೂರ್ ಇವಾಗ ಸದ್ಯಕ್ಕೆ 2.25 ಕೋಟಿ ಆಗತ್ತೆ ಗೈಸ್. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಎಸ್ ಗೈಸ್, ಕೇಳಿಸ್ಕೊಂಡಿದ್ ಕರೆಕ್ಟ್. ಆಲ್ಮೋಸ್ಟ್ 2,70,00,000 ಆಗತ್ತೆ ಈ ಗಾಡಿ. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ. ಮುಂದ್ಗಡೆ ಮಾತ್ರ ಸಿಕ್ಕಾಪಟ್ಟೆ ಹ್ಯೂಜ್ ಆಗಿ ಕಾಣುತ್ತೆ. ದಟ್ಸ್ ಬಿಕಾಸ್ ಆಫ್ ದಿಸ್ ಗ್ರಿಲ್ ಗೈಸ್. ಆ ಒಂದು ಪ್ರೀಮಿಯಂ ವೈಬ್ಗೆ ಕ್ರೋಮ್ ಆಕ್ಸೆಂಟ್ಸ್ ಎಲ್ಲ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಆ ಗ್ರಿಲ್ ಮಧ್ಯದಲ್ಲಿ ನೋಡ್ತಿರ್ಬೋದು. ಅಂಡ್ ಟೊಯೋಟಾ ಲೋಗೋ ಕೂಡ 2D ಕೊಟ್ಟಿದ್ದಾರೆ. ಅಂಡ್ ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿ ಕೊಟ್ಟಿದ್ದಾರೆ. ಮುಂದ್ಗಡೆ ಕಾರ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡದಾಗಿರೋ ಲೋಗೋ ಕೂಡ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಸೊ ಎಸ್, ಈ ಕಾರಲ್ಲಿ 360 ಕ್ಯಾಮ್ರಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಫ್ರಂಟ್ ಸೆನ್ಸರ್ಸ್ ಕೂಡ ಬರುತ್ತೆ. ಇಲ್ಲೊಂದು ಸೆನ್ಸರ್ ನೋಡ್ತಾ ಇದ್ದೀರಾ, ಇಲ್ಲೊಂದು ಸೆನ್ಸರ್ ನೋಡ್ತಾ ಇದ್ದೀರಾ. ಅಂಡ್ ಸೈಡಲ್ಲಿ ಬರುತ್ತಾ ಇಲ್ಲ. ಓಕೆ, ಸೊ ಈ ಕಡೆ 2 ಮತ್ತೆ ಆ ಕಡೆ 2 ಟೋಟಲ್ ಆಗಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಅಂಡ್ ಹೆಡ್ಲ್ಯಾಂಪಿಗೆ ಬಂದ್ರೆ ಇವಾಗ ನೋಡ್ತಾ ಇರಬಹುದು ಕ್ಯೂಬ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ 3 ಚೇಂಬರ್ ಬರುತ್ತೆ ಗೈಸ್. ಈ 2 ಚೇಂಬರ್ ಏನ್ ನೋಡ್ತಾ ಇದ್ದೀರಾ, 2 ಲೋ ಬೀಮಿಗೆ ವರ್ಕ್ ಆಗುತ್ತೆ, ಲಾಸ್ಟ್ ಒಂದು ಬಂದು ಹೈ ಬೀಮಿಗೆ ವರ್ಕ್ ಆಗುತ್ತೆ. ಇವಾಗ ಇಲ್ಲಿ ಇಂಡಿಕೇಟರ್ ವರ್ಕ್ ಆಗ್ತಿರೋದು ನೋಡ್ಬೋದು. ಆಫ್ ಆದ್ರೆ ಆಕ್ಚುಲಿ DRL ಆಗಿ ಕನ್ವರ್ಟ್ ಆಗುತ್ತೆ, ನೋಡ್ತಿರ್ಬೋದು. ಸೊ ಎಸ್, ಒಂದರಲ್ಲೇ 2 ಇಂಟಿಗ್ರೇಟ್ ಮಾಡಿದ್ರೆ ದಟ್ಸ್ ಅ ಗುಡ್ ಥಿಂಗ್. ದಿಸ್ ಈಸ್ ಅ ಹೆಡ್ ಲ್ಯಾಂಪ್ ವಾಷರ್ ಗೈಸ್. ಹೆಡ್ ಲ್ಯಾಂಪ್ ಏನ ಸಿಕ್ಕಾಪಟ್ಟೆ ಡರ್ಟ್ ಆಗಿತ್ತು ಅಂತಂದ್ರೆ ಇದನ್ನ ವಾಶ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ತುಂಬಾ ಮೈಲ್ಸ್ ಗಳನ್ನ ಮಂಚ್ ಮಾಡ್ತಾ ಇದ್ದೀರಾ, ಒಂದು 1000 ಕಿಲೋಮೀಟರ್ಸ್ 2000 ಕಿಲೋಮೀಟರ್ಸ್ ಈ ಕಾರಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂತಂದಾಗ ಹೈವೇಗಳಲ್ಲಿ ಒಂದು ಕಂಪ್ಲೀಟ್ ಡೇ ಡ್ರೈವ್ ಮಾಡಿದಾಗ ಕಂಪ್ಲೀಟ್ ಡರ್ಟ್ ಆಗಿರುತ್ತೆ. ಸೊ ಅಗೇನ್ ಹೆಡ್ ಲ್ಯಾಂಪ್ ನೈಟ್ ಟೈಮಲ್ಲಿ ನೀಟಾಗಿ ಬರಬೇಕು ಅಂತಂದಾಗ ಸೊ ಈಗ ಹೆಡ್ ಲ್ಯಾಂಪ್ ವಾಷರ್ ಆಕ್ಚುಲಿ ತುಂಬಾ ಯೂಸ್ ಆಗುತ್ತೆ. ಇಷ್ಟು ದೊಡ್ಡ ಮ್ಯಾಸಿವ್ ಇಂಜಿನ್ ಚೆನ್ನಾಗಿ ಬ್ರೀತ್ ಮಾಡಲಿ ಅನ್ನೋ ಕಾರಣಕ್ಕೆ ಇಲ್ಲೆಲ್ಲ ಓಪನಿಂಗ್ ಕೊಟ್ಟಿರೋದು ನೋಡ್ಬೋದು. ಇಂಜಿನ್ ಬ್ರೀತ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಗೈಸ್ ಈ ಕಾರಲ್ಲಿ, ಯಾಕೆಂದ್ರೆ ಅಷ್ಟು ದೊಡ್ಡ ಇಂಜಿನ್ ಇದು. ಈ ಕಾರ್ನ ಪವರ್ ಅಪ್ ಮಾಡ್ತಾ ಇರೋದು ಈ ರಾಕ್ಷಸ. ಆಕ್ಚುಲಿ ಈ ರಾಕ್ಷಸನ ಹೆಸರು 3.3 ಲೀಟರ್ V6 ಇನ್ಲೈನ್ ಡೀಸೆಲ್ ಇಂಜಿನ್ ಗೈಸ್. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಸೌಂಡ್ ಮಾಡೋದು ಮಾತ್ರ ನೋಡ್ತಿರ್ಬೋದು. ಅಲ್ಲಿ ಟ್ವಿನ್ ಟರ್ಬೋ ಅಂತ ಅದನ್ನು ಕೊಟ್ಟಿರೋದು. ಟ್ವಿನ್ ಟರ್ಬೋ ಅಂದ್ರೆ ಲೋ ಸ್ಪೀಡ್ಸ್ಗೆ ಸ್ಮಾಲರ್ ಟರ್ಬೋ ಬರುತ್ತೆ, ಹೈಯರ್ ಸ್ಪೀಡ್ಸ್ಗೆ ಬಿಗರ್ ಟರ್ಬೋ ಬರುತ್ತೆ. ಇದರಿಂದ ಲೋ RPM ಮತ್ತೆ ಮಿಡ್ RPM ಅಲ್ಲಿ ಎಲ್ಲೂ ಲ್ಯಾಗ್ ಇರಲ್ಲ, ಕಂಟಿನ್ಯೂಸ್ ಪವರ್ ಸಿಗುತ್ತೆ. ಟರ್ಬೋ ಇಂಟೆಕ್ ಯಾವ ರೀತಿ ಸ್ಪೂಲ್ ಅಪ್ ಆಯ್ತು, ಯಾವ ರೀತಿ ಸೌಂಡ್ ಬಂತು ಅಂತ ಅನ್ನೋದು ನೀಟಾಗಿ ನಿಮಗೆ ಕೇಳಿಸಿರ್ಬೋದು ಅಂತ ಅನ್ಕೋತೀನಿ. ದಿಸ್ ಇಂಜಿನ್ ಪ್ರೊಡ್ಯೂಸರ್ಸ್ 304 ಹಾರ್ಸ್ ಪವರ್ ಅಂಡ್ 700 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಬಾನೆಟ್ ಎಷ್ಟು ಹೆವಿ ಇದೆ ಅಂತಂದ್ರೆ ಅದು ನಿಲ್ಸಕ್ಕೆ ಗ್ಯಾಸ್ ಸ್ಟಡ್ಸ್ ಕೂಡ ಕೊಟ್ಟಿದ್ದಾರೆ. ನಾವು ಹಿಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಸೌಂಡಿಂಗ್ ಮಾತ್ರ ಇದೆಂತ ದೊಡ್ಡ ರಾಕ್ಷಸ ಅಂತ ನೀಟಾಗಿ ತೋರಿಸ್ಕೊಡತ್ತೆ ಗೈಸ್. ಅಂಡ್
LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಅಂಡ್ ಕ್ರೋಮ್ ಗಾರ್ನಿಶಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರ್ ಎಷ್ಟು ಮ್ಯಾಸಿವ್ ಅಂತಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಲಿಟರಲಿ 230 mm ಬರುತ್ತೆ ಗೈಸ್, ಅಷ್ಟು ಮ್ಯಾಸಿವ್ ಕಾರ್ ಇದು. ಕಾರ್ ಡೈಮೆನ್ಷನ್ ವೈಸ್ ಲೆಂತ್ 4.9 ಮೀಟರ್ಸ್ ಬರುತ್ತೆ, ವಿಡ್ತ್ 1.9 ಮೀಟರ್ಸ್, ಹೈಟ್ ಕೂಡ 1.9 ಮೀಟರ್ಸ್, ವೀಲ್ ಬೇಸ್ 2.8 ಮೀಟರ್ಸ್ ಇದೆ. ಅಂಡ್ ಈ ಕಾರ್ಲಿ ಎಡಾಸ್ ಕೂಡ ಬರುತ್ತೆ. ರೆಡಾರ್ ಪ್ಯಾನಲ್ ಎಲ್ಲರೂ ನೋಡಿದ್ನ ನಾನು, ರೆಡಾರ್ ಪ್ಯಾನಲ್ ಸಮ್ವೇರ್ ಇಟ್ಸ್ ಹಿಡನ್ ಗೈಸ್. ಆಕ್ಚುಲಿ ಟೊಯೋಟಾ ಲೋಗೋ ಇಂದನೇ ಹಿಡನ್ ಆಗಿದೆ, ಏನ್ ಕತೆ ಗೊತ್ತಿಲ್ಲ ನನಗೆ, ಬಿಕಾಸ್ ಅಲ್ಲಿ ಕ್ಯಾಮ್ರಾ ಕೂಡ ನೋಡ್ತಾ ಇದೀವಿ ನಾವು, ಕಾಣ್ತಿದ್ಯಾ ನಿಮಗೆ? ಸೊ ಎಸ್, ಲೇನ್ ಡಿಪಾರ್ಚರ್ ವಾರ್ನಿಂಗ್, ಲೇನ್ ಕೀಪ್ ಅಸಿಸ್ಟ್ ಎಲ್ಲಾನು ಅದರಲ್ಲೇ ವರ್ಕ್ ಆಗುವಂಥದ್ದು. ಅಂಡ್ 20 ಇಂಚ್ ಕ್ರೋಮ್ ಅಲಾಯ್ ವೀಲ್ ಕೂಡ ಕೊಟ್ಟಿದ್ದಾರೆ, ಲಿಟ್ರಲಿ ನೆಕ್ಸ್ಟ್ ಟು ಲೆವೆಲ್ ಪ್ರೀಮಿಯಮ್ ಆಗಿ ಕಾಣ್ತಾರೆ. ಅಂಡ್ ಇಟ್ಸ್ ಅ ವೆರಿ ಮ್ಯಾಸಿವ್ ವೀಲ್ ಗೈಸ್. ಟೈರ್ ಸೈಜ್ ಬಂದು 265/55 ಆರ್ 20 ಇಂಚ್ ಕೊಟ್ಟಿದ್ದಾರೆ. ಮುಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಆಬ್ವಿಯಸ್ಲಿ ಡಿಸ್ಕ್ ಬ್ರೇಕ್ ಬಂದೇ ಬರುತ್ತೆ. ಅಂಡ್ ಈ ಕಾರಲ್ಲಿ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಬರುತ್ತೆ. ಮುಂದ್ಗಡೆ ನೋಡ್ತಾ ಇರೋದು ನೀವು ಡಬಲ್ ವಿಶ್ ಬೋನ್ ಸಸ್ಪೆನ್ಷನ್, ಹಿಂದ್ಗಡೆ ಬಂದು ಮಲ್ಟಿಲಿಂಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅಂಡ್ ಸಸ್ಪೆನ್ಷನ್ ಗೆ ಅಡಾಪ್ಟಿವ್ ಡ್ಯಾಂಪರ್ಸ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ರೋಡ್ ಕಂಡೀಷನ್ ತಕ್ಕಾಗೆ ಸಸ್ಪೆನ್ಷನ್ ಹಾರ್ಡ್ ಅಥವಾ ಸಾಫ್ಟ್ ಯಾವ್ದು ರಿಕ್ವೈರ್ಡ್ ಇರುತ್ತೋ ಅದನ್ನ ಮಾಡ್ತಿರುತ್ತೆ. ಇದರಿಂದ ಕಂಫರ್ಟಬಲ್ ರೈಡ್ ಕ್ವಾಲಿಟಿನೂ ಸಿಗುತ್ತೆ, ಹೈ ಸ್ಪೀಡ್ ಸ್ಟೆಬಿಲಿಟಿನೂ ಸಿಗುತ್ತೆ ನಿಮಗೆ, ಬಿಕಾಸ್ ಇಟ್ಸ್ ಅ ಬಿಲ್ಟ್ ಆನ್ ಅ ಲ್ಯಾಡರ್ ಫ್ರೇಮ್ ಗೈಸ್. ಲ್ಯಾಡರ್ ಫ್ರೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ನನ್ನ ಮಗನ್ ಕುಲ್ಕಾಡ್ಸೋದು, ಬಿಕಾಸ್ ಲ್ಯಾಡರ್ ಫ್ರೇಮ್ ಅಂದ್ರೆ ಆ ಒಂದು ಫ್ರೇಮ್ ಮೇಲೆ ಬಾಡಿ ತಗೊಂಬಂದು ಕೂರ್ಸಿರ್ತಾರೆ. ಗಾಡಿ ಬೇರೆ ಎಷ್ಟು ಹೈಟ್ ಇರೋದ್ರಿಂದ ಕಾರ್ನರ್ಸ್ ಗಳಲ್ಲಿ ಅಥವಾ ಸ್ವಲ್ಪ ಜೋರಾಗಿ ಎಳೆದಾಡಿದ್ರೆ ಒಳಗೆ ಕೂತಿರೋ ಅಲ್ಲಾಡೋಗ್ಬಿಡ್ತಾರೆ. ಸೊ ಇದು ಎಲ್ಲವೂ ಕಂಟ್ರೋಲ್ ಅಲ್ಲಿ ಇದ್ದು ಅಟ್ಮೋಸ್ಟ್ ಕಂಫರ್ಟ್ ಕೊಡೋ ತರ ಸಸ್ಪೆನ್ಷನ್ ಟ್ಯೂನಿಂಗ್ ಮಾಡ್ಯಾರೆ. ಕ್ರೋಮ್ ಅಲ್ಲಿ ಮಿರರ್ ಕ್ಯಾಪ್ ಗಳನ್ನ ಕೊಟ್ಟಿದ್ದಾರೆ, ಇಂಡಿಕೇಟರ್ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ಕಾರ್ ರಿವರ್ಸ್ ಹಾಕಿದಾಗ ಮಿರರ್ ಟಿಲ್ ಡೌನ್ ಆಗುತ್ತೆ ಅಂಡ್ ಹೀಟಿಂಗ್ ಫಂಕ್ಷನ್ ಕೂಡ ಇದೆ. ಅಂಡ್ ಆಂಟಿ ಗ್ಲೇರ್ ಕೋಟಿಂಗ್ ಕೂಡ ಇದೆ ಫಾರ್ ಬೆಟರ್ ನೈಟ್ ಡ್ರೈವ್ ಎಕ್ಸ್ಪೀರಿಯನ್ಸ್. ಮತ್ತೆ ಪಡಲ್ ಲ್ಯಾಂಪ್ ಕೂಡ ಇದೆ ನೈಟ್ ಸೇಫ್ಟಿಗೆ. ಡೋರಲ್ಲಿ ಕ್ರೋಮ್ ಗಾರ್ನಿಶ್ ನೋಡ್ತೀರಾ. ಅಂಡ್ ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ, ಆ ಒಂದು ಕೀ ಬ್ಯಾಟರಿ ಏನಾದ್ರು ಡೌನ್ ಆಯ್ತು ಅಂದ್ರೆ ಮ್ಯಾನ್ಯುಯಲ್ ಎಂಟರ್ ಆಗಕ್ಕೆ. ಅಂಡ್ ಪ್ರಾಪರ್ ಫಂಕ್ಷನಲ್ ರೂಫ್ ರೈಲ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇದು ಅಪ್ ಟು 90 kg ವರೆಗೂ ಲೋಡ್ ತಗೊಳುತ್ತೆ. ಇವನ್ ಹಿಂದ್ಗಡೆಗೂ ಡಿಫಾಗಿಂಗ್ ಲೈನ್ಸ್ ಕೊಟ್ಟಿದ್ದಾರೆ ಗೈಸ್, ನೋಡ್ತಿದ್ದೀರಾ? ಹಿಂದ್ಗಡೆ ಪ್ರೊಫೈಲ್ ನೋಡ್ತಿರ್ಬೋದು ಎಷ್ಟು ಮ್ಯಾಸಿವ್ ಆಗಿದೆ ಅಂತ. ಮುಂದ್ಗಡೆಯಿಂದ ಎಷ್ಟು ಮ್ಯಾಸಿವ್ ಆಗಿದೆಯೋ ಹಿಂದ್ಗಡೆಯಿಂದ ಅಷ್ಟೇ ಮ್ಯಾಸಿವ್ ಆಗಿದೆ ಗುರು. ಇದು ಒಂದು ರಿಯರ್ ಫಾಗ್ ಲ್ಯಾಂಪ್ ಆಕ್ಚುಲಿ. ಅಂಡ್ ಇದು ಒಂದು ಇಂಡಿಕೇಟರ್ ಡೈನಾಮಿಕ್ ಫಂಕ್ಷನ್ ಕೊಟ್ಟಿದ್ದಾರೆ, ಒಳಗಿಂದ ಹೊರಗೆ ಹೋಗ್ತಾರೆ. ಅಂಡ್ ಇಟ್ಸ್ LED ಆಸ್ ವೆಲ್. ಇದು ಕಾರಿನ ಟೈಲ್ ಲ್ಯಾಂಪ್ ಅಂಡ್ ಬ್ರೇಕ್ ಲ್ಯಾಂಪ್ ಕೂಡ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಹಿಂದ್ಗಡೆಗೂ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಲ್ಯಾಂಡ್ ಕ್ರೂಸರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಟೊಯೋಟಾ ಬ್ಯಾಡ್ಜಿಂಗ್ ಬರುತ್ತೆ, ವೈಪರ್ ಬರುತ್ತೆ, ಡಿಫಾಗರ್ ಬರುತ್ತೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ರಿವರ್ಸ್ ಕ್ಯಾಮೆರಾ ಕೂಡ ಕೊಟ್ಟಿದ್ದಾರೆ. ಅಂಡ್ 360 ಕ್ಯಾಮ್ರಾಗೆ ಸೈಡ್ ಕ್ಯಾಮ್ರಾ ಒಂದು ತೋರಿಸೋದು ಮರ್ತೆ ಗೈಸ್, ಆಮೇಲೆ ತೋರಿಸ್ತೀನಿ ನಿಮಗೆ. ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಇಟ್ಸ್ ವೆರಿ ಈಸಿ, ಬಟನ್ ಪ್ರೆಸ್ ಮಾಡಿ ಆಟೋಮೆಟಿಕ್ ಆಗಿ ಬೂಟ್ ಓಪನ್ ಆಗುತ್ತೆ, ಬಿಕಾಸ್ ಎಲೆಕ್ಟ್ರಾನಿಕಲಿ ಓಪನಬಲ್ ಟೈಲ್ ಗೇಟ್. ದಿಸ್ ಈಸ್ ಅ 1100 ಲೀಟರ್ಸ್ ಬೂಟ್ ಗೈಸ್, 1100. ಎಷ್ಟು ಮ್ಯಾಸಿವ್ ಆಗಿದೆ ಅಂತಂದ್ರೆ ಮನಿಕೊಂಡು ಹೋಗ್ಬಿಡ್ಬೋದು ಒಬ್ರು ಆರಾಮಾಗಿ, ಅಷ್ಟು ಮ್ಯಾಸಿವ್ ಆಗಿದೆ. ಅಂಡ್ ಪಾರ್ಸಲ್ ಟ್ರೈ ಕೂಡ ಕೊಟ್ಟಿದ್ದಾರೆ. ರಿಯರ್ಗೆ 40, 20, 40 ಫಾರ್ಮೆಟಲ್ ಫೋಲ್ಡಿಂಗ್ಸ್ ಗಳನ್ನ ಮಾಡಬಹುದು, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಲೈಟ್ ಕೂಡ ಕೊಟ್ಟಿದ್ದಾರೆ, ಮೈಕ್ ಕೂಡ ಬರುತ್ತೆ, ಅಂಡ್ ಬೂಟ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಬಟ್ ಇಷ್ಟು ಹ್ಯೂಜ್ ಬೂಟ್ಗೆ ಒಂದು ಬೂಟ್ ಲ್ಯಾಂಪ್ ಸಾಕಾಗತ್ತ ಅನ್ನೋದೇ ನನ್ನ ಯಕ್ಷ ಪ್ರಶ್ನೆ. ಇಲ್ಲಿ 220 ವೋಲ್ಟ್ ಪ್ರೊವೈಡ್ ಮಾಡಿದ್ದಾರೆ. ಲೈಕ್ ನಿಮ್ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಮಿಕ್ಸಿ, ಓವನ್, ಗ್ರೈಂಡರ್ಸ್, EV ಕಾರ್ಗಳಲ್ಲಿ ನೋಡ್ತಿರಲ್ಲ, ಅದನ್ನು ಲ್ಯಾಂಡ್ ಕ್ರೂಸರ್ ಐಸ್ ಕಾರಲ್ಲಿ ಮಾಡ್ಬೋದು. ಹೌ ಕೂಲ್ ಇಸ್ ದಟ್ ಗೈಸ್. ಆ್ಯಂಡ್ ಇಲ್ಲಿ ಸಬ್ವೂಫರ್ ಕೂಡ ಬರುತ್ತೆ, JBLದು ಆಡಿಯೋ ಸಿಸ್ಟಮ್ ಈ ಕಾರಲ್ಲಿ ಬರುತ್ತೆ. ಪ್ರೆಸ್ ಮಾಡಿ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಆ್ಯಂಡ್ ಯಾವ ಹೈಟಿಗೆ ಬೇಕೋ ಆ ಹೈಟ್ಗೆನೇ ಲಾಕ್ ಕೂಡ ಮಾಡ್ಬೋದು. ಆ್ಯಂಡ್ 110 ಲೀಟರ್ಸ್ ಮ್ಯಾಸಿವ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಲಿಡ್ನ ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಕ್ಲೈಮ್ಡ್ 11 ಕಿಲೋಮೀಟರ್ ಅಂತ ಹೇಳ್ತಾರೆ, ಬಟ್ ನಿಮಗೆ 5 ಮೇಲೆ ಬಂದ್ಬಿಟ್ರೆ ದೊಡ್ಡ ವಿಚಾರ ಅಂತ ಹೇಳ್ತೀನಿ, ಬಿಕಾಸ್ ದಿಸ್ ಕಾರ್ ವೇಸ್ 3 ಟನ್ ಗೈಸ್. 3 ಟನ್ ಇರೋ ಕಾರು ಮೋರ್ ದೆನ್ 2 ಡಿಜಿಟ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಮುಟ್ಟಾಳ್ತಾನೆ ಅಂತ ಹೇಳ್ತೀನಿ ನಾನು. ಸೈಡ್ ಕ್ಯಾಮ್ರಾ ಕಾಣುತ್ತಾ ನಿಮ್ಗೆ ಇಲ್ಲಿ? ಸೈಡ್ ಕ್ಯಾಮ್ರಾ ಎಸ್. ಮುಂದ್ಗಡೆ ಬಂದ್ರೆ ಇಲ್ಲಿ ಲ್ಯಾಂಡ್ ಕ್ರೂಸರ್ ಸ್ಕಫ್ ಪ್ಲೇಟ್ ಕೂಡ ಕೊಟ್ಟಿರೋದು ನೋಡ್ಬೋದು. ಅಂಡ್ ಹತ್ತಕ್ಕೆ ಇಳಿಯಕ್ಕೆ ಈಸಿ ಆಗಲಿ ಅಂತ ಪ್ರಾಪರ್ ಫುಟ್ ಸ್ಟೆಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ದಿಸ್ ಈಸ್ 1, 2, 3, 4. ಓಕೆ, ಸೊ ಇಟ್ಸ್ ಅ ಟೋಟಲಿ 8 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಕೋ ಡ್ರೈವರ್ ಸೀಟ್ ಗೈಸ್. ಡ್ರೈವರ್ಗೆ 10 ವೇ ಬರುತ್ತೆ. 10 ವೇ ಯಾವುದು ಅಂತಂದ್ರೆ ಲಂಬರ್ ಅಡ್ಜಸ್ಟ್ಮೆಂಟ್ ಒಂದು ಎಕ್ಸ್ಟ್ರಾ ಬರುತ್ತೆ, ಅದೇನು ಅಂತ ಒಳಗಡೆ ಹೋದಾಗ ತೋರಿಸ್ತೀನಿ. ಸೊ ಎಸ್, ದಿಸ್ ಇಸ್ ಲೆದರೇಟ್ ಸೀಟ್ಸ್ ಅಂಡ್ ವೆರಿ ಕಂಫರ್ಟಬಲ್ ಸೀಟ್ಸ್ ಗೈಸ್. ಹೆಂಗಿದೆ ಸೌಂಡು? ನೈಸ್. ಒಳಗೆ ಜಂಪ್ ಆಗೋಣ. ಕಾರ್ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತಂದ್ರೆ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಲಕ್ಸುರಿ ಆಗಿ ಕೊಟ್ಟಿರೋ ಗುರು. ಇಲ್ಲೂ ಕೂಡ ಲ್ಯಾಂಡ್ ಕ್ರೂಸರ್ ಸ್ಕಫ್ ಪ್ಲೇಟ್ ಕೊಟ್ಟಿದ್ದಾರೆ. ಅಂಡ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ, ಅಂಡ್ ಇಲ್ಯುಮಿನೇಟ್ ಕೂಡ ಆಗುತ್ತೆ. ಅದು JBL ಟ್ವಿಟರ್ ಬರುತ್ತೆ, ಸ್ಪೀಕರ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಕಂಪ್ಲೀಟ್ ಲೆದರೇಟ್ ಕೊಟ್ಟಿದ್ದಾರೆ, ವುಡನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಈ ತರ ಡಿಫ್ರೆಂಟ್ ಕಾಂಟ್ರಾಸ್ಟ್ ಮತ್ತೆ ಒಂದು ಸಾಫ್ಟ್ ಟಚ್ ಮೆಟೀರಿಯಲ್ ಡೆಫಿನೆಟ್ಲಿ ಪ್ರೀಮಿಯಂ ವೈಬ್ ಕೊಡುತ್ತೆ. ಅಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬಾಟಲ್ ಹೋಲ್ಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹತ್ತಬೇಕು ಅಂತಂದ್ರೆ ಎಷ್ಟು ಹೈಟ್ ಇದೆ ಅಂತಂದ್ರೆ ಲಿಟ್ರಲಿ ಆಲ್ಮೋಸ್ಟ್ 6 ಫೀಟ್ ಇರಲೇಬೇಕು ಗೈಸ್, ಇಲ್ಲ ಅಂತಾನೆ ಹೆವಿ ಕಷ್ಟ. ಕುಳಿಕಿದ್ದೀರಾ ಅಂತಾನೆ ನಿಮಗೆ ಹತ್ತಕ್ಕೆ ಈಜಿ ಆಗಲಿ, ಅಥವಾ ನಿಮ್ಮ ಮನೇಲಿ ವಯಸ್ಸಾದವರು ಇದ್ದಾರೆ ಅವ್ರಿಗೂ ಹತ್ತಕ್ಕೆ ಈಜಿ ಆಗಲಿ ಅಂತ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಹ್ಯಾಂಡಲ್ ಹಿಡ್ಕೊಳ್ಳಿ, ಕಾಲಿಡಿ, ಆರಾಮಾಗಿ ರಾಜ್ ಗಂಭೀರ್ಯದಿಂದ ಹತ್ತಿ ಗೈಸ್. ಮ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಕುಷನ್ ಆಗಿದೆ ಗೈಸ್, ಸೀರಿಯಸ್ಲಿ ಸಕ್ಕತ್ತಾಗಿದೆ ಮ್ಯಾಟಿಂಗ್ ಮಾತ್ರ. ಆ್ಯಂಡ್ ಏರ್ಕ್ರಾಫ್ಟ್ ಸ್ಟೈಲ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಸೀಟ್ ಪಕೆಟ್. ಇವನ್ ಆ ಸೈಡ್ ಕೂಡ ಅದೇ ಏರ್ಕ್ರಾಫ್ಟ್ ಸ್ಟೈಲ್ ಕೊಟ್ಟಿದ್ದಾರೆ. ಡೆಡಿಕೇಟೆಡ್ ಸ್ಕ್ರೀನ್ ಬರುತ್ತೆ ಗೈಸ್, 2 ಸ್ಕ್ರೀನ್ ಬರುತ್ತೆ. ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಗಿಡಕ್ಕೆ ಏನೇನು ಬೇಕೋ ಎಲ್ಲಾನು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ AC ವೆಂಟ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ,
ಕೋಟು ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಆನ್ ಅಂಡ್ ಆಫ್ ಮಾಡಕ್ಕೆ ಡೆಡಿಕೇಟೆಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಎಸಿ ವೆಂಟ್, ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೋಟಕ್ಕೆ ಎಲ್ಲ ಬರುತ್ತೆ. ಆಕ್ಚುಲಿ ಸೀಟ್ ಕಂಫರ್ಟ್ ವೈಸ್ ಇದೆಷ್ಟು ಅಪ್ರೈಟ್ ಪೊಸಿಷನ್ ಅಲ್ಲಿ ಇದೆ, ಮತ್ತೆ ಇದೆಷ್ಟು ರಿಕ್ಲೈನ್ ಆಗಿದೆ ಅಂತ. ರಿಕ್ಲೈನ್ ಫಂಕ್ಷನ್ ಕೂಡ ಈ ಕಾರಲ್ಲಿ ಮಾಡ್ಕೋಬಹುದು. ಅಂಡ್ 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಸೆಂಟರ್ ಆರ್ಮ್ರೆಸ್ಟ್ ಇದೆ ಅಂಡ್ ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ತರ ಓಪನ್ ಅಂಡ್ ಕ್ಲೋಸ್ ಕೂಡ ಮಾಡ್ಕೋಬಹುದು. ವೆರಿ ನೀಟ್ಲಿ ಡನ್ ಅಂತ ಹೇಳ್ತೀನಿ. ಸೀಟ್ಸ್ ಕೂಡ ಸಿಕ್ಕಾಪಡೆ ಕಂಫರ್ಟಬಲ್ ಆಗಿದೆ ಗೈಸ್, ಹೆವಿ ಕುಷನ್ ಆಗಿದೆ. ನೋಡ್ತಿರ್ಬೋದು ಎಷ್ಟು ಬಿಸಿಲೊಡಿತಾರೆ ಅಂತ. ಆದ್ರೂ ಸೀಟ್ ಮುಟ್ಟಿದ್ರೆ ಹೀಟ್ ಇಲ್ಲ. ಯಾಕೆ ಅಂತಂದ್ರೆ ಸೀಟ್ ವೆಂಟಿಲೇಷನ್ ಬರುತ್ತೆ. ಸೀಟ್ ವೆಂಟಿಲೇಷನ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟು ಈ ಸ್ಕ್ರೀನ್ಸ್ ಬಗ್ಗೆ ಮಾತಾಡೋಣ. 11.6 ಇಂಚ್ ಸ್ಕ್ರೀನ್ ಇದು. ಇದರಲ್ಲಿ ತುಂಬ ಆಪ್ಷನ್ಸ್ ಏನಿಲ್ಲ, ಬಟ್ ಸ್ಟಿಲ್ ಬೇಸಿಕ್ ಮೀಡಿಯಾ ಫಂಕ್ಷನ್ಸ್ ಇದೆ. ಅಂಡ್ ಮೂವೀಸ್ ಅಥವಾ ಲ್ಯಾಪ್ಟಾಪ್ ಕೂಡ ಕನೆಕ್ಟ್ ಮಾಡ್ಬೋದು. ಅಂಡ್ ಆಪರೇಟ್ ಮಾಡೋಕ್ಕೂ ಸಿಕ್ಕಾಪಟ್ಟೆ ಸ್ಮೂತ್ ಇದೆ. ಅಂಡ್ ಮೂವೀಸ್ ಹಾಕಿದಾಗ ಡ್ರೈವರ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೆಡ್ಫೋನ್ಸ್ ಹಾಕೊಳ್ಳೋಕೆ ಅಕ್ಸ್ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲೂ ಒಂದು ಕೊಟ್ಟಿದ್ದಾರೆ. ಈ ಸ್ಕ್ರೀನ್ಗೆ ಈ ಅಕ್ಸ್ ಕೇಬಲ್ ಯೂಸ್ ಮಾಡ್ಬೋದು ಅಂಡ್ ಈ ಸ್ಕ್ರೀನ್ಗೆ ಈ ಅಕ್ಸ್ ಕೇಬಲ್ ಯೂಸ್ ಮಾಡ್ಬೋದು. ಇದು ಬಂದು ರಿಯರ್ ಸೀಟ್ ವೆಂಟಿಲೇಷನ್. ಇದನ್ನ ಪ್ರೆಸ್ ಮಾಡಿದ್ರೆ ರಿಯರ್ ಸೀಟ್ ಹೀಟಿಂಗ್. ಆಕ್ಚುಲಿ 3 ಲೆವೆಲ್ ಬರುತ್ತೆ ಅಂಡ್ ಆಟೋ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಹಿಂದ್ಗಡೆಗೆ 2 ಝೋನ್ ಸಪರೇಟ್ ಆಗಿ ಬರುತ್ತೆ. ಈ ವೆಂಟಲ್ 1 ಟೆಂಪರೇಚರ್ ಬರುತ್ತೆ, ಈ ವೆಂಟಲ್ ಇನ್ನೊಂದು ಟೆಂಪರೇಚರ್ ಸೆಟ್ ಮಾಡ್ಬೋದು. ಇವಾಗ ನೋಡಿ ಇಲ್ಲಿ 24 ಇದೆ, ಇಲ್ಲಿ ಬಂದು 28 ಇದೆ. ಸೊ ಎಸ್, ಮುಂದ್ಗಡೆ 2 ಝೋನ್ ಬರುತ್ತೆ. ಟೋಟಲ್ ಆಗಿ ಕಾರಲ್ಲಿ 4 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಗೈಸ್. ಲಿಟರಲಿ ನೆಕ್ಸ್ಟ್ ಲೆವೆಲ್ ಲಕ್ಸುರಿ ಅಂತ ಹೇಳ್ತೀನಿ. ಇಲ್ಲೂ ಕೂಡ ವುಡನ್ ಫಿನಿಶ್ ಕೊಟ್ಟಿದ್ದಾರೆ, ಏರ್ ಸರ್ಕ್ಯುಲೇಷನ್ ಕೊಟ್ಟಿದ್ದಾರೆ, ಬ್ಲೋಯರ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ HDMI ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಅಂಡ್ 12 ವೋಲ್ಟ್ ಪೋರ್ಟ್ ಮತ್ತೆ 2 ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಟೆಂಪರೇಚರ್ ಕಂಟ್ರೋಲರ್ ಈ ಸೈಡ್ ಕೊಟ್ಟಿರೋದು, ಮತ್ತೆ ಈ ಸೈಡ್ಗೆ ಟೆಂಪರೇಚರ್ ಕಂಟ್ರೋಲರ್ ಇಲ್ಲಿ ಕೊಟ್ಟಿದ್ದಾರೆ. ಆಟೋ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಆಫ್ ಕೂಡ ಮಾಡ್ಕೋಬಹುದು. ಮತ್ತೆ ಈ ಸೀಟ್ ಇದೆಯಲ್ಲ, ಈ ಸೀಟ್ದು ವೆಂಟಿಲೇಷನ್ ಮತ್ತೆ ಹೀಟಿಂಗ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಯಾವುದೇ ತರದ ವೆಂಟಿಲೇಷನ್ ಮತ್ತೆ ಹೀಟಿಂಗ್ ಬರಲ್ಲ. ಬಿಕಾಸ್ ನೀವು ನೋಡ್ತಿರ್ಬೋದು ಯಾವುದೇ ತರದ ಪೋರಸ್ ಇಲ್ಲ. ಬಟ್ ಈ ಸೀಟಲ್ಲಿ ನೋಡಿ ನೀಟಾಗಿ ಪೋರಸ್ ಕೊಟ್ಟಿದ್ದಾರೆ. ಅಂಡ್ ನಾನು ಕೂತಿರೋ ಸೀಟಲ್ಲಿ ನೋಡಿ ನೀಟಾಗಿ ಪೋರಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಎಸ್, ಹಾಗಾಗಿನೇ ವೆಂಟಿಲೇಷನ್ ಮತ್ತೆ ಹೀಟಿಂಗ್ ಎರಡೂ ಕೊಟ್ಟಿರುವಂಥದ್ದು. ಬಟ್ ಒಂದು ಪಾಯಿಂಟ್ ಏನು ಅಂತಂದ್ರೆ ಸನ್ಶೇಡ್ ಕೊಡಬೇಕಾಗಿತ್ತು ಗುರು. ಮ್ಯಾನ್ಯುಯಲಿನಾದ್ರು ಸನ್ಶೇಡ್ ಕೊಡಬೇಕಾಗಿತ್ತು. ಯಪ್ಪ, ಸೂರ್ಯ ಮಕ್ಕೆ ಹೊಡಿತಾ ಇದೆ ಲಿಟ್ರಲಿ. ನನಗೆ ನೋಡ್ತಿರ್ಬೋದು ಹೆಂಗ್ ಮಕ್ಕ ಹೊಡಿತಾ ಇದೆ ಸೂರ್ಯ ಅಂತ ಅನ್ನೋದು. ಸೊ ಎಸ್, ಇಟ್ಸ್ ಅ ವೆರಿ ಸನ್ನಿ ಡೇ ಗೈಸ್ ಆಕ್ಚುಲಿ. ಅಂಡ್ ಹೆಡ್ ರೂಮ್ ಎಲ್ಲ ಚೆನ್ನಾಗಿದೆ ಆಕ್ಚುಲಿ. ಅಂಡ್ ನೀ ರೂಮ್, ಲೆಗ್ ರೂಮ್ ಕೂಡ ಆಕ್ಚುಲಿ ಚೆನ್ನಾಗಿದೆ. 3 ಜನ ಕೂತ್ಕೊಳ್ಳೋಷ್ಟು ಕಂಫರ್ಟಬಲ್ ಸ್ಪೇಸಿಂಗ್ ಇದೆ. ಈ ಕಾರ್ದು ಸ್ಪೇಸಿಂಗ್ ಬಗ್ಗೆ ಎಲ್ಲ ಮಾತಾಡಿದ್ರೆ ನನಗೆ ಅವಮಾನ. ಬಿಕಾಸ್ ಅಷ್ಟು ಹ್ಯೂಜ್ ಕಾರ್ ಆಕ್ಚುಲಿ ಇದು. ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಪವರ್ ವಿಂಡೋ ಕಂಟ್ರೋಲ್ಸ್ಗಳು ಕೊಟ್ಟಿದ್ದಾರೆ. ಅಂಡ್ ಎಲ್ಲ ವಿಂಡೋಗೂ 1 ಟಚ್ ಅಪ್ ಅಂಡ್ ಡೌನ್ ಬರುತ್ತೆ. ಅಲ್ಲಿ ನೋಡ್ತಿರ್ಬೋದು ಕೋ ಡ್ರೈವರ್ ವಿಂಡೋ ಆಪರೇಟ್ ಆಗ್ತಿರುವಂಥದ್ದು. ಸೊ ಎಸ್, ಎಲ್ಲದಕ್ಕೂ 1 ಟಚ್ ಅಪ್ ಅಂಡ್ ಡೌನ್ ಕೊಟ್ಟಿದ್ದಾರೆ. ಅಂಡ್ ಇವನ್ ಸ್ವಲ್ಪ ಟಿಂಟಿಂಗ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಲಂಬಾರ್ ಸಪೋರ್ಟ್ ಅಂತ ಹೇಳಿದ್ನಲ್ಲ, ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಲಂಬಾರ್ ಅಂತಂದ್ರೆ ಸೀಟ್ಗೂ ಮತ್ತೆ ನಿಮ್ ಸ್ಪೈನ್ದು ಗ್ಯಾಪ್ ಇತ್ತು ಅಂತಂದ್ರೆ ಆ ಗ್ಯಾಪ್ ಅನ್ನು ಇಲ್ಲಿ ಕವರ್ ಮಾಡ್ಕೋಬಹುದು. ಸೊ ದಟ್ ಕಂಪ್ಲೀಟ್ ಸ್ಪೈನ್ಗೂ ಸಪೋರ್ಟ್ ಸಿಗುತ್ತೆ. ಲಾಂಗ್ ಡ್ರೈವ್ಸ್ ಅಲ್ಲಿ ಜಾಸ್ತಿ ನೆಕ್ ಪೇನ್ ಬರೋದು ಅಥವಾ ಸ್ಪೈನ್ ಪೇನ್ ಬರೋದು ಆ ಥರದ್ದು ಏನೂ ಆಗಲ್ಲ. ರೆಸ್ಟ್ ಅಡ್ಜಸ್ಟ್ಮೆಂಟ್ ಎಲೆಕ್ಟ್ರಿಕಲ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಮೆಮೊರಿ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. 3 ಡಿಫ್ರೆಂಟ್ ಮೆಮೊರಿ ಸೆಟ್ಟಿಂಗ್ಸ್ ಕೂಡ ಮಾಡ್ಕೋಬಹುದು. 3 ಡಿಫ್ರೆಂಟ್ ಹೈಟ್ ಇದ್ದಾರೆ. 3 ಡಿಫ್ರೆಂಟ್ ಸೆಟ್ಟಿಂಗ್ಸ್ಗಳನ್ನ ಇಲ್ಲಿ ಸೇವ್ ಮಾಡ್ಕೋಬಹುದು. ಚೈಲ್ಡ್ ಸೇಫ್ಟಿ ಲಾಕ್, ವಿಂಡೋ ಲಾಕ್ ಮತ್ತೆ ಓವರ್ವ್ಯೂ ಅಡ್ಜಸ್ಟ್ಮೆಂಟ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಬಾಟಲ್ ಹೋಲ್ಡರ್ ಇದೆ, ಪಡಲ್ ಲ್ಯಾಂಪ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಡಿಫಾಗಿಂಗ್ ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್. ಬೂಟ್ ಓಪನ್ ಮಾಡಕ್ಕೆ ಇದು ಬಂದು ಆಟೋ ಹೈ ಬೀಮ್ ಅಸಿಸ್ಟ್ ಕೊಟ್ಟಿರುವಂತದ್ದು. ಫುಡ್ ಓಪನ್ ಮಾಡಕ್ಕೆ ಇದು ಬಂದು ಟ್ಯಾಂಕ್ ಲೀಡ್ ಓಪನ್ ಮಾಡಕ್ ಕೊಟ್ಟಿದ್ದಾರೆ. ಅಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಒಳಗ್ ಬಂದು ಕೂತ್ಕೊಂಡ ತಕ್ಷಣ ಗೈಸ್ ಫುಲ್ಲು ಸುಖ. ಬಿಕಾಸ್ ಸೀಟ್ ವೆಂಟಿಲೇಷನ್ ಆನ್ ಮಾಡಿದ್ದೆ, ಫುಲ್ಲು ತಣ್ಣಗಾಗಿತ್ತು. ನೀವು ಇಲ್ಲಿ ನೋಡ್ತಾ ಇರೋದು ಕಂಪ್ಲೀಟ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಅಂಡ್ ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬಟ್ ಆ ಇನ್ಫಾರ್ಮೇಶನ್ ಬೇರೆ ಬೇರೆ ಲೇಔಟ್ ಅಲ್ಲಿ ತೋರಿಸುತ್ತೆ. ಲೇಔಟ್ 1, ಲೇಔಟ್ 2, ಲೇಔಟ್ 3 ಅಂತ 3 ಡಿಫ್ರೆಂಟ್ ಲೇಔಟ್ ಇದೆ. ಲೇಔಟ್ 1 ಅಲ್ಲಿ ನೋಡ್ತಿರ್ಬೋದು ಇಲ್ಲಿ AM FM ಮೀಡಿಯಾ ಮತ್ತೆ ಆ ಕಡೆ ಆರ್ಟಿಕ್ಯುಲೇಷನ್ ಆಂಗಲ್ಗಳು ತೋರಿಸುತ್ತೆ. ಅದು ಬಿಟ್ರೆ ನೆಕ್ಸ್ಟ್ 2 ಬಂದ್ರೆ ಇಲ್ಲಿ ಈಕೋ ಅಂತ ಹೇಳ್ತಾರೆ, ಬೇಸಿಕಲಿ ಡ್ರೈವ್ ಮೋಡ್ ಆಗಿರ್ಬೋದು. ಮತ್ತೆ ಇಲ್ಲಿ ಟ್ರಿಪ್ ಡೀಟೇಲ್ಸ್ ತೋರಿಸುತ್ತೆ. ಲೇಔಟ್ 3 ಬಂದ್ರೆ ಮತ್ತೆ ಅಗೈನ್ ನೀವು ಮೀಡಿಯಾ ಕಂಟ್ರೋಲ್ಸ್ ತೋರಿಸುತ್ತೆ. ಮತ್ತೆ ಇಲ್ಲಿ ನಾವು ವಾರ್ನಿಂಗ್ ಇತ್ತು ಅಥವಾ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಇದ್ರೆ ಅದನ್ನು ಕೂಡ ಹೇಳುತ್ತೆ. ಇದು ಬಿಟ್ಟರೆ ಇನ್ನೇನಂದ್ರೆ ಏನು ಹೇಳಲ್ಲ. ಸೊ ಕಸ್ಟಮೈಸಬಲ್ ಸ್ವಲ್ಪ ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ ಅನಿಸ್ತು. ಬಟ್ ಹೂ ಕೇರ್ಸ್ ಗೈಸ್, ಈ ಕಾರ್ ಓಡಿಸೋರು ಇದನ್ನ ಯಾವುದು ಕೇರ್ ಮಾಡಲ್ಲ. ಬಟ್ ಎಸ್, ಏನಿದೆ ಈ ಕಾರಲ್ಲಿ ಅನ್ನೋದು ಹೇಳ್ತಾ ಇದ್ದೀನಿ ಅಷ್ಟೇ ನಾನು. 754 ಕಿಲೋಮೀಟರ್ಸ್ ಇಲ್ಲಿ ರೇಂಜ್ ತೋರಿಸ್ತಾ ಇದೆ. ಮಧ್ಯದಲ್ಲಿ ಸ್ಪೀಡ್ ತೋರಿಸುತ್ತೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲಿಗೆ ಬೇಕಾಗಿರುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ, ಆಟೋ ವೈಪರ್ಸ್ ಕೊಟ್ಟಿದ್ದಾರೆ. ಅಂಡ್ ಸ್ಟೇರಿಂಗಿಗೆ ಎಲೆಕ್ಟ್ರಿಕ್ ಅಡ್ಜಸ್ಟ್ ಬರುತ್ತೆ, ನೋಡ್ತಿರ್ಬೋದು. ಟಿಲ್ಟು ಮತ್ತೆ ಟೆಲಿಸ್ಕೋಪಿಕ್ ಎರಡೂ ಕೊಟ್ಟಿದ್ದಾರೆ. ವೆಲ್ಕಮ್ ಅಂಡ್ ಎಕ್ಸಿಟ್ ಫಂಕ್ಷನ್ ಕೂಡ ಬರುತ್ತೆ ಈ ಕಾರಲ್ಲಿ. ಅಂದ್ರೆ ಕಾರ್ ಡೋರ್ ಓಪನ್ ಮಾಡಿದಾಗ ಸೀಟ್ ಆಕ್ಚುಲಿ ಹಿಂದಕ್ಕೆ ಹೋಗುತ್ತೆ, ಸ್ಟೇರಿಂಗ್ ಕೂಡ ಸ್ವಲ್ಪ ಒಳಕ್ಕೆ ಹೋಗುತ್ತೆ. ಮತ್ತೆ ವಾಪಸ್ ಕಾರ್ ಒಳಗೆ ಬಂದು ಡೋರ್ ಹಾಕೊಂಡ್ಮೇಲೆ ಸೀಟ್ ಮುಂಚೆ ಯಾವ ಪೊಸಿಷನ್ ಅಲ್ಲಿ ಇತ್ತು, ಸ್ಟೇರಿಂಗ್ ಯಾವ ಪೊಸಿಷನ್ ಇತ್ತು ಅದೇ ರೀತಿ ಆಗಿದೆ. ಸೊ ದಟ್ ಇಳಿಯಕ್ಕೆ ಮತ್ತೆ ಹತ್ತಕ್ಕೆ ನಿಮಗೆ ಒಂದು ಸ್ಪೇಸ್ ಮಾಡ್ಕೊಡುತ್ತೆ ಕಾರು. ಸೊ ದಟ್ಸ್ ಒನ್ ವೆಲ್ಕಮಿಂಗ್ ಥಿಂಗ್ ಅಂತ ಹೇಳ್ಬೋದು ಈ ಕಾರಲ್ಲಿ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಲಿಟರಲಿ ಸೆಂಟರ್ ಕನ್ಸೋಲ್ ಅಂತೂ ತುಂಬ್ಸ್ ಇಟ್ಬಿಟ್ಟಿದ್ದಾರೆ ಫಿಸಿಕಲ್ ಬಟನ್ಸ್. ಐ ಲವ್ ಇಟ್ ಆಕ್ಚುಲಿ. ಬಿಕಾಸ್ ಫಿಸಿಕಲ್ ಬಟನ್ಸ್ ರಿಲಯಬಿಲಿಟಿಗೂ ತುಂಬಾ ಚೆನ್ನಾಗಿರುತ್ತೆ, ಆಪರೇಟ್ ಮಾಡೋಕ್ಕೂ ಈಸಿ. ಮಸಲ್ ಮೆಮೊರಿನೂ ಒಂದ್ಸಲ ಆಯ್ತು ಅಂತಂದ್ರೆ ಅಗೇನ್ ಅಂಡ್ ಅಗೇನ್ ಅಲ್ಲಿ ನೋಡೋ ಅವಶ್ಯಕತೆ ಇರಲ್ಲ. ಅಂಡ್ ಆಪರೇಟ್ ಮಾಡೋಕ್ಕೂ ಒಂದು ಫೀಲ್ ಇರುತ್ತೆ ಆಕ್ಚುಲಿ. ಸೊ ಫಿಸಿಕಲ್ ಬಟನ್ಸ್ ಎನಿ ಡೇ ಇಟ್ಸ್ ವೇ 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 ಬೆಟರ್ ಗೈಸ್ ನನ್ನ ಪ್ರಕಾರ. ಒಂದು ಟಚ್ ಸೆನ್ಸಿಟಿವ್ ಬಟನ್ಸ್ಗಿನ ಇವಾಗಿನ ಬಜೆಟ್ ಕಾರ್ಸ್ ಅಲ್ಲಿ ಎಷ್ಟೋ ಕಾರ್ಸ್ಗಳಲ್ಲಿ ಟಚ್ ಸೆನ್ಸಿಟಿವ್ ನೋಡಿ ಜಿಗುಪ್ಸೆ ಬಂದೋಗಿದೆ ನನಗಂತೂ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಬಟ್ ಎಸ್, ಈ ಕಾರಲ್ಲಿ ಲ್ಯಾಂಡ್ ಕ್ರೂಸರ್ ಅಲ್ಲಿ 2.5 ಕೋಟಿ ಕಾರ್ ಆದ್ರೂ ಸ್ಟಿಲ್ ದೇ ಆರ್ ಆನ್ ಅ ರಿಲಯಬಿಲಿಟಿ ಸೈಡ್.
ಅದಕ್ಕೆ ಈ ಕಾರ್ ಇಷ್ಟೊಂದು ರಿಲಯಬಲ್ ಗೈಸ್. ಇಂಜಿನ್ ಒಂದೇ ಅಲ್ಲ, ಕ್ಯಾಬಿನ್ ಫಿನಿಶ್ ಆಗಿರ್ಬೋದು, ಬಟನ್ಸ್ ಆಪರೇಟ್ ಮಾಡಿದಾಗ ಬರೋ ಅಂತ ಸೌಂಡ್ ಆಗಿರ್ಬೋದು, ಫೀಲ್ ಆಗಿರ್ಬೋದು, ಲಿಟ್ರಲಿ ಎಲ್ಲಾನು ಕೂಡ ಈ ಕಾರ್ ಫಿನಿಶ್ ಲೆವೆಲ್ ಮತ್ತೆ ಈ ಕಾರ್ ರಿಲಯಬಿಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಅದನ್ನ ಸಾರಿ ಹೇಳ್ತಿದೆ. ಇಲ್ಲಿ ಬಂದು ನೋಡ್ತಿರ್ಬೋದು ಒನ್ ಟೆಂಪರೇಚರ್ ಲೋ ಇದೆ, ಇಲ್ಲಿ ಬಂದು 28.5 ಇದೆ. ಸೊ ಎಸ್, ಈ ವೆಂಟಲ್ಲಿ ಒಂದು ಟೆಂಪರೇಚರ್ ಬರುತ್ತೆ, ಈ ವೆಂಟಲ್ಲಿ ಒಂದು ಟೆಂಪರೇಚರ್ ಬರುತ್ತೆ, ಅಥವಾ ಈ ವೆಂಟು ಮತ್ತೆ ಈ ಕಡೆ ವೆಂಟು, ಈ ಎರಡು ವೆಂಟ್ ಸೇರಿ ಒನ್ ಟೆಂಪರೇಚರ್ ಅನ್ಬೋದು, ಈ ವೆಂಟು ಮತ್ತೆ ಆ ವೆಂಟ್ ಸೇರಿ ಒನ್ ಟೆಂಪರೇಚರ್ ಅಂತ ಹೇಳ್ಬೋದು. ಅವಾಗ ಹೇಳ್ದಂಗೆ 4 ಜೋನ್ ಕ್ಲೈಮೇಟ್ ಕಂಟ್ರೋಲ್. ಇದು ಬಂದು ಡ್ರೈವರ್ ಸೀಟ್ ವೆಂಟಿಲೇಷನ್ ಮತ್ತೆ ಇದು ಬಂದು ಡ್ರೈವರ್ ಸೀಟ್ ಹೀಟಿಂಗ್ ಕೊಟ್ಟಿರೋದು. ಇದು ಬಂದು ಕೋ ಡ್ರೈವರ್ ಸೀಟ್ ವೆಂಟಿಲೇಷನ್, ಕೋ ಡ್ರೈವರ್ ಸೀಟ್ ಹೀಟಿಂಗ್ ಕೊಟ್ಟಿರುವಂತದ್ದು. ಎಸಿ ಕಂಟ್ರೋಲ್ಸ್ಗೆ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, 360 ಕ್ಯಾಮೆರಾ ಆಕ್ಟಿವೇಟ್ ಮಾಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆಕ್ಟಿವೇಟ್ ಮಾಡಿದ್ರೆ ನೋಡಿ ಈ ತರ ಬರುತ್ತೆ. 12.3 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಗೈಸ್. ತುಂಬಾ ಇನ್ಫಾರ್ಮೇಶನ್ಸ್ ಇದರಲ್ಲಿ ಲೋಡ್ ಮಾಡಿಲ್ಲ, ಬಟ್ ಕ್ಲಾರಿಟಿ ಮಾತ್ರ ತುಂಬಾ ಕ್ರಿಸ್ಪ್ ಆಗಿದೆ. ಅದೊಂದು ಇಷ್ಟ ಆಯ್ತು ನನಗೆ. ಇಲ್ಲಿ ಆರ್ಟಿಕ್ಯುಲೇಷನ್ ಆಂಗಲ್ ಎಷ್ಟು ಗಾಡಿ ಮೇಲೆ ಕೆಳಗಾಗಿದೆ, ಬೇಸಿಕ್ಲಿ ಹಿಂಗೆ ಇಷ್ಟಿದೆ ಮತ್ತೆ ಹಿಂಗೆ ಇಷ್ಟಿದೆ. ಸೊ ಅದನ್ನ ಬೇಸಿಕ್ಲಿ ಇಲ್ಲಿ ಹೇಳತ್ತದು. ಮತ್ತೆ ಇಲ್ಲಿ ಆಲ್ ವೀಲ್ ಡ್ರೈವ್ ಯಾವ ತರ ವರ್ಕ್ ಆಗ್ತಿದೆ, ಪವರಿಂಗ್ ಯಾವ ತರ ಆಗ್ತಿದೆ, ಚಾನಲಿಂಗ್ ಅನ್ನೋದು ಇಲ್ಲಿ ತೋರಿಸುತ್ತೆ. ಆಕ್ಚುಲಿ ಕಾರಲ್ಲಿ ಎಮಿಡ್ ಲೈಟ್ ಕೂಡ ಬರುತ್ತೆ, ಅದನ್ನು ಕೂಡ ಇಲ್ಲಿ ಸೆಟ್ ಮಾಡ್ಕೋಬಹುದು. ಕಸ್ಟಮೈಸಬಲ್ ಡ್ರೈವ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ನೋಡಿ ಪವರ್ ಟ್ರೈನ್ ಯಾವ ತರ ಬೇಕು ನಿಮಗೆ, ಲೈಕ್ ಫುಲ್ ಪವರ್ ಬೇಕಾ, ನಾರ್ಮಲ್ ಬೇಕಾ, ಈಕೋ ಬೇಕಾ, ಅದನ್ನು ಚೂಸ್ ಮಾಡ್ಕೋಬಹುದು. ಅಪಾರ್ಟ್ ಫ್ರಮ್ ದಟ್ ಸಸ್ಪೆನ್ಷನ್ ಯಾವ ತರ ಇರ್ಬೇಕು ನಿಮಗೆ, ನಾರ್ಮಲ್ ಇರಬೇಕಾ, ಸ್ಪೋರ್ಟ್ ಇರಬೇಕಾ, ಕಂಫರ್ಟ್ ಇರಬೇಕಾ. ಕಂಫರ್ಟ್ ಇರಬೇಕು ಅಂತಂದ್ರೆ ತುಂಬಾ ಎತ್ತಾಕೋದಾಗ್ಲಿ ಅಥವಾ ತುಂಬಾ ಸಸ್ಪೆನ್ಷನ್ ಸ್ಟಿಫ್ ಇರಲ್ಲ, ಒಂದು ಪ್ಲಸ್ ರೈಡ್ ಕ್ವಾಲಿಟಿ ಕೊಡುತ್ತೆ. ಸ್ಪೋರ್ಟ್ ಇತ್ತು ಅಂತಂದ್ರೆ ಕಂಪ್ಲೀಟ್ ಕಾರ್ ಡೈನಮಿಕ್ ಆಗಿ ಬಿಹೇವ್ ಮಾಡಕ್ಕೆ ಸ್ವಲ್ಪ ಸಸ್ಪೆನ್ಷನ್ ಸ್ಟಿಫ್ ಮಾಡಿ ಜಾಸ್ತಿ ಅಲ್ಲಾಡದಿರೋ ರೀತಿ ಮಾಡುತ್ತೆ. ಸೊ ಎಸ್, ಅಡಾಪ್ಟಿವ್ ಟೆಂಪರ್ಸ್ ಇರೋದ್ರಿಂದ ಅದನ್ನು ಕೂಡ ಮಾಡ್ಕೋಬಹುದು ಸಸ್ಪೆನ್ಷನ್ ಅಲ್ಲಿ. ಅಂಡ್ ಸ್ಟೇರಿಂಗ್ ನಿಮಗೆ ಸ್ಪೋರ್ಟ್ ಬೇಕಾ, ನಾರ್ಮಲ್ ಬೇಕಾ, ಬೇಸಿಕ್ಲಿ ಸ್ಪೋರ್ಟ್ ಹಾಕೊಂಡ್ರೆ ಟೈಟ್ ಆಗುತ್ತೆ. ಸೊ ದಟ್ ಹೈ ಸ್ಪೀಡ್ಸ್ ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಲೈಕ್ ಕಾರ್ನರ್ಸ್ ಗಳೆಲ್ಲ ತಗೋಬೇಕಾದ್ರೆ ಏರ್ ಕಂಡೀಷನಿಂಗ್ ನಾರ್ಮಲ್ ಇರಬೇಕಾ, ಈಕೋ ಇರಬೇಕಾ, ಅದನ್ನು ಕೂಡ ಚೂಸ್ ಮಾಡ್ಕೋಬಹುದು. ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಈ ಕಾರ್ಲಿ 14 ಸ್ಪೀಕರ್ JBL ಆಡಿಯೋ ಸಿಸ್ಟಮ್ ಬರುತ್ತೆ. ಮುಂದ್ಗಡೆ ಏನ್ ನೋಡ್ತಾ ಇದ್ರಲ್ಲ ಟ್ವಿಟರ್ ಪ್ಲೇಸ್ಮೆಂಟ್ ಆಗಿದೆ. ಆಕ್ಚುಲಿ ಮುಂದ್ಗಡೆ ಸೆಂಟ್ರಲ್ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆಟೋ ಡಿಮಿಂಗ್ IRVM ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ 360 ಕ್ಯಾಮೆರಾ ಆಕ್ಟಿವೇಟ್ ಮಾಡಕ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಈಗ ಇಲ್ಲಿ ಬರುತ್ತೆ ಅಂತ ಅನ್ಕೋತೀನಿ. ಸಾರಿ, ಇಲ್ಲ, ಸ್ಟೋರೇಜ್ ಸ್ಪೇಸ್ ಅಷ್ಟೇ ಗೈಸ್. ವೈರ್ಲೆಸ್ ಚಾರ್ಜಿಂಗ್ ಆಕ್ಚುಲಿ ಇಲ್ಲಿ ಬರುತ್ತೆ. ಇದು ಬಂದು ಇಂಟೆಲಿಟರ್ನ್ ರಿಯರ್ ವೀಲ್ ಏನಿದೆಯಲ್ಲ ಅದನ್ನ ಲಾಕ್ ಮಾಡ್ಕೊಳ್ಳಕ್ಕೆ ಕೊಟ್ಟಿರುವಂತದ್ದು. ತುಂಬಾ ಟೈಟ್ ಟರ್ನ್ ಇತ್ತು ಅಂತಂದಾಗ ಟರ್ನಿಂಗ್ ರೇಡಿಯಸ್ ಕಮ್ಮಿ ಮಾಡುತ್ತೆ. ಆಕ್ಚುಲಿ ಇದು ಬಂದು 4 ಲೋ 4 ಹೈ ಕೊಟ್ಟಿರುವಂಥದ್ದು. ಬೇಸಿಕ್ಲಿ ಡಿಫ್ರೆನ್ಷಿಯಲ್ ಲಾಕ್ಸ್ಗಳನ್ನ ಕೊಟ್ಟಿರುವಂಥದ್ದು. ಆಲ್ ವೀಲ್ ಡ್ರೈವ್ ಇರೋದ್ರಿಂದ ಇದನ್ನೆಲ್ಲ ಕಾನ್ಫಿಗರ್ ಮಾಡ್ಕೋಬಹುದು. ಸೊ ಜಾಸ್ತಿ ಗ್ರಿಪ್ ಇರುತ್ತೆ. ಅಂಡ್ ಸ್ವಲ್ಪ ಆಫ್ ರೋಡಿಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಟಫ್ ಟೆರೇನ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಈ ಒಂದೆಲ್ಲ ಹೆಲ್ಪ್ ಮಾಡುತ್ತೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದೆ, ಆಟೋ ಹೋಲ್ಡ್ ಫಂಕ್ಷನ್ ಇದೆ, ಗೇರ್ ಲಿವರ್ ಕೊಟ್ಟಿದ್ದಾರೆ. ಅಂಡ್ ಯಾವ ಮಾಡಲ್ ಇದೆ ಅನ್ನೋದು ಕೂಡ ಇಲ್ಲಿ ಗ್ಲೋ ಅಪ್ ಆಗುತ್ತೆ. ಇವಾಗ ನೋಡಿ ಪಾರ್ಕಿಂಗ್ ಅನ್ನೋದು ಗ್ಲೋ ಅಪ್ ಆಗ್ತಾ ಇದೆ. ಆಕ್ಚುಲಿ ಕಪ್ ಹೋಲ್ಡರ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಆಮ್ರೆಸ್ಟ್ ಸ್ಲೈಡ್ ಆಗಲ್ಲ, ಫಿಕ್ಸ್ಡ್ ಬಟ್ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಬಟ್ ಇದನ್ನ ಓಪನ್ ಮಾಡಿದ್ರೆ ನೋಡಿ ಈ ಸೈಡ್ ಇಂದ ಓಪನ್ ಆಗುತ್ತೆ. ಅಂಡ್ ಒಳಗಡೆ ಒಂದು ಟ್ರೇ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನೋಡಿ ಕೂಲ್ ಬಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಬಾಕ್ಸ್ ಏನಿದೆ ಆಕ್ಚುಲಿ ಕೂಲಿಂಗ್ ಫಂಕ್ಷನ್. ಕೈ ಇಟ್ರೆ ನೀಟಾಗಿ ಇಲ್ಲಿ ಗಾಳಿ ಬರೋದು ನನಗೆ ಫೀಲ್ ಆಗುತ್ತೆ. ಸೊ ನಿಮ್ ಡ್ರಿಂಕ್ಸ್ ಏನಾರು ಇತ್ತು ಅಂತಂದ್ರೆ ಇಲ್ಲಿ ಇಟ್ಬಿಟ್ಟು ಕೂಲ್ ಮಾಡ್ಕೋಬಹುದು. ಅದ್ರ ಜೊತೆ ಈ ಸೈಡ್ ಇಂದನೂ ಓಪನ್ ಮಾಡ್ಬೋದು. ಸೊ ಎಸ್, 2 ಕಡೆಯಿಂದನೂ ಓಪನ್ ಮಾಡ್ಬೋದು. ದಟ್ಸ್ ವೆರಿ ಕನ್ವೀನಿಯಂಟ್ಲಿ ಡನ್ ಅಂತ ಹೇಳ್ತೀನಿ. ಅಂಡ್ ಇದು ನೋಡಿ ಲಾಕಬಲ್ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಕಂಪ್ಲೀಟ್ ಸಾಫ್ಟ್ ಟಚ್ ಮೆಟೀರಿಯಲ್ ಚೂಸ್ ಮಾಡಿದ್ದಾರೆ. ಇವಾಗ ನೋಡಿ ನಾನು ಓಪನ್ ಮಾಡ್ತೀನಿ, ಎಷ್ಟು ಸ್ಮೂತ್ ಆಗಿ ಓಪನ್ ಆಗುತ್ತೆ ಅಂದ್ರೆ ನೋಡಿ. ಓಪನ್ ಮಾಡಿಬಿಟ್ರೆ ಸಾಕು, ನೀಟಾಗಿ ಅದೇ ಒಂದು ಸ್ಪೀಡಲ್ಲಿ ಡೌನ್ ಆಗುತ್ತೆ. ಅಂಡ್ ಗ್ಲೋ ಬಾಕ್ಸ್ ಅಲ್ಲಿ ಮೇಲೆ ಕೆಳಗೆ 2 ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಗ್ಲೋ ಬಾಕ್ಸ್ ಹೆವಿ ದೊಡ್ಡದಾಗಿದೆ. ಅಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಬರುತ್ತೆ. ಅಲ್ಲಿ ನೋಡ್ತಿರ್ಬೋದು ಕೊಟ್ಟಿದ್ದಾರೆ. SRS ಏರ್ ಬ್ಯಾಗ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಲೈನಿಂಗ್ ಇದೆಯಲ್ಲ ಸಿಕ್ಕಾಪಟ್ಟೆ ಪ್ರೀಮಿಯಂ ವೈಬ್ ಕೊಡುತ್ತೆ ಗುರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಕ್ಚುಲಿ ಇಲ್ಲೊಂದು ಮೈಕ್ ಪ್ಲೇಸ್ಮೆಂಟ್ ಇದೆ. ಅಂಡ್ ಇವನ್ ಈ ಸೈಡ್ ಕೂಡ ಮೈಕ್ ಪ್ಲೇಸ್ಮೆಂಟ್ ಇದೆ. ಅಂಡ್ ಮಿರರ್ ಮತ್ತೆ ಲೈಟ್ ಎರಡೂ ಕೊಟ್ಟಿದ್ದಾರೆ. ಅಂಡ್ ಇದು ಎಕ್ಸ್ಟೆಂಡ್ ಕೂಡ ಆಗುತ್ತೆ. ಬೇಕು ಅಂತಂದ್ರೆ ಸೈಡಲ್ಲಿ ಬರೋ ಸಣ್ಣ ಬ್ಲಾಕ್ ಕೂಡ ಮಾಡ್ಕೋಬಹುದು. ಇವನ್ ಕೋ ಡ್ರೈವರ್ ಸೈಡ್ ಕೂಡ ಸೇಮ್ ಅದೇ ತರನೇ ಬರುತ್ತೆ ನೋಡಿ, ಎಕ್ಸ್ಟೆಂಡ್ ಆಗುತ್ತೆ. ಅಂಡ್ ಇವನ್ ಅಲ್ಲೂ ಕೂಡ ಮಿರರ್ ಮತ್ತೆ ಲೈಟ್ ಎರಡೂ ಕೊಟ್ಟಿದ್ದಾರೆ. ಅಂಡ್ ಫ್ರಂಟ್ ಅಲ್ಲಿ ಏನಿದೆ ಈ ಲ್ಯಾಂಪ್ಗಳನ್ನ ಆಪರೇಟ್ ಮಾಡೋಕ್ಕೆ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ ನೋಡಿ. ಸೊ ದಟ್ಸ್ ಅ ಗುಡ್ ಥಿಂಗ್. ಆಕ್ಚುಲಿ ಡೆಡಿಕೇಟೆಡ್ ಬಟನ್ ಕೊಟ್ಟಿರೋದು. ಅಂಡ್ ಬೇಕು ಅಂದ್ರೆ ಎಲ್ಲ ಲೈಟ್ ಆನ್ ಮಾಡ್ಕೋಬಹುದು, ಮತ್ತೆ ಡೋರ್ಗೂ ಹಾಕೋಬಹುದು. SOS ಬಟನ್ ಕೊಟ್ಟಿದ್ದಾರೆ. ಇದು ಒಂದು ಸನ್ ರೂಫ್ ಏನಿದೆ ಟಿಲ್ಟು ಮತ್ತೆ ಕ್ಲೋಸ್ ಮಾಡ್ಕೋಬಹುದು. ಇದು ನೋಡಿ ಬರೀ ಟಿಲ್ಟ್ ಆಗಿದೆ. ಈ ತರ ಟಿಲ್ಟ್ ಫಂಕ್ಷನ್ ಏನಕ್ಕೆ ಯೂಸ್ ನಾನು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಟ್ಟಿದ್ದೀನಿ, ಒಂದು ರೀಲ್ ಹಾಕಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫಾಲೋ ಮಾಡ್ತಿಲ್ಲ, ನಾನು ಅಲ್ಲೂ ಕೂಡ ಫಾಲೋ ಮಾಡಿ. ಬಿಕಾಸ್ ಅಲ್ಲಿ ತುಂಬಾ ಶಾರ್ಟ್ ಕಂಟೆಂಟ್ಸ್, ಯುನಿಕ್ ಕಂಟೆಂಟ್ಸ್ಗಳು ಅಪ್ ಮಾಡ್ತಾನೆ ಇರ್ತೀನಿ ತುಂಬಾ ಫಾಸ್ಟ್ ಆಗಿ. ಸನ್ ರೂಫ್ ಬೇಕು ಅಂತಂದ್ರೆ ಓಪನ್ ಕೂಡ ಮಾಡ್ಕೋಬಹುದು. ಒನ್ ಟಚ್ ಆಪರೇಟಿವ್ ಸನ್ ರೂಫ್ ಗೈಸ್. ಪ್ಯಾನೋರಾಮಿಕ್ ಕೊಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಯಾ ಇಟ್ಸ್ ಫೈನ್. ಬಟ್ ಇಷ್ಟು ಪ್ರೈಸ್ಗೆ ಇನ್ನೂ ಸ್ವಲ್ಪ ಫೀಚರ್ಸ್ಗಳೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವುಗಳು. ಪ್ರೈಸಿಂಗು ಅರಬ್ ಕಂಟ್ರೀಸ್ಗಿನ್ನ 3 ಟೈಮ್ಸ್ ಜಾಸ್ತಿ ಇದೆ ಬಿಕಾಸ್ ಆಫ್ 210% ಇಂಪೋರ್ಟ್ ಟ್ಯಾಕ್ಸ್. ಇಲ್ಲಿ ಗೌರ್ಮೆಂಟ್ ಮಾತ್ರ ಅಲ್ಲ, ಟೊಯೋಟಾನು ಬ್ಲೇಮ್ ಮಾಡಬೇಕು. ಬಿಕಾಸ್ CBU ಬದಲು ಇಲ್ಲೇ ಬಿಲ್ಟ್ ಮಾಡಿದರೆ ಲ್ಯಾಂಡ್ ಕ್ರೂಸರ್ ಇನ್ನ ಚೀಪರ್ ಪ್ರೈಸ್ಗೆ ಸಿಕ್ಕಿರೋದು. ಬಟ್ ಟೊಯೋಟಾನು ಮನ್ಸ್ ಮಾಡ್ತಿಲ್ಲ, ಗೌರ್ಮೆಂಟ್ ಕೂಡ ಟ್ಯಾಕ್ಸ್ ಕಮ್ಮಿ ಮಾಡ್ತಿಲ್ಲ. ಎಂಡ್ ಆಫ್ ದಿ ಡೇ ಕಸ್ಟಮರ್ಸ್ ಎಲ್ಲಾನು ಬೇರ್ ಮಾಡೋ ತರ ಆಗಿದೆ. ಲ್ಯಾಂಡ್ ಕ್ರೂಸರ್ ಅದಕ್ಕೆ ಫೇಮಸ್ ಗೈಸ್. ಆಕ್ಚುಲಿ ರಿಲಯಬಿಲಿಟಿ ಆಗಿರ್ಬೋದು, ಇದ್ರ ಟಫ್ನೆಸ್ ಆಗಿರ್ಬೋದು, ಇದ್ರ ಕೆಪಬಿಲಿಟೀಸ್ ಆಗಿರ್ಬೋದು, ಇದಕ್ಕಿರೋ ಲುಕ್ಸ್ ಆಗಿರ್ಬೋದು, ರೋಡ್ ಪ್ರೆಸೆನ್ಸ್ ಆಗಿರ್ಬೋದು, ರೀಸೇಲ್ ವ್ಯಾಲ್ಯೂ ಆಗಿರ್ಬೋದು, ಈ ಕಾರಲ್ಲಿ ಇರೋ ಫೀಚರ್ಸ್ ಯಾವನು ಕೇರ್ ಮಾಡಲ್ಲ ಗೈಸ್.
ಅಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಲ್ಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ರಿಲೇಟೆಡ್ ಎಲ್ಲಾ ಬಟನ್ಸ್ ಗಳನ್ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನೋಡ್ತಾ ಇದಾರಲ್ಲ, ಇದು ಬಂದು ಮೋಡ್ ಸೆಲೆಕ್ಟರ್, ಬೇಸಿಕ್ಲಿ ಕಾರ್ ಡ್ರೈವ್ ಮೋಡ್ಸ್. ಈ ಕಾರಲ್ಲಿ ಇರೋ ಎಷ್ಟು ಡ್ರೈವ್ ಮೋಡ್ಸ್ ಬರುತ್ತೆ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕಂಫರ್ಟ್, ಈಕೋ, ನಾರ್ಮಲ್, ಸ್ಪೋರ್ಟ್, ಆಮೇಲೆ ಸ್ಪೋರ್ಟ್ S+ ಬರುತ್ತೆ. ಅದು ಬಿಟ್ರೆ ಕಸ್ಟಮ್ ಬರುತ್ತೆ. ಕೆಳಗಡೆ ಇಲ್ಲಿ MTS ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬೇಸಿಕ್ಲಿ MTS ಅಂತ ಅಂದ್ರೆ ಟ್ರಾಕ್ಷನ್ ಮೋಡ್ಸ್ಗಳು, ಆಟೋ ಕೊಟ್ಟಿದ್ದಾರೆ. ಅದು ಬಿಟ್ರೆ ಡರ್ಟ್ ಕೊಟ್ಟಿದ್ದಾರೆ, ಸ್ಯಾಂಡ್ ಕೊಟ್ಟಿದ್ದಾರೆ, ಮಡ್ ಕೊಟ್ಟಿದ್ದಾರೆ, ಡೀಪ್ ಸ್ನೋ ಕೊಟ್ಟಿದ್ದಾರೆ. ದಿಸ್ ಆಲ್ಟರ್ಸ್ ದಿ ಟ್ರಾಕ್ಷನ್ ಅಂಡ್ ದ ಪವರ್ ಡೆಲಿವರಿ ಟು ದಿ ವೀಲ್ಸ್ ಗೈಸ್. ಒಂದೊಂದು ಮೋಡ್ಸ್ ಅಲ್ಲಿ ಒಂದೊಂದು ರೀತಿ ಟ್ರಾಕ್ಷನ್ ಮತ್ತೆ ವೀಲ್ ಗೆ ಪವರ್ ಹೋಗೋ ರೀತಿನ ಆಲ್ಟರ್ ಮಾಡ್ತಾ ಹೋಗುತ್ತೆ. ಆಟೋ ಸೆಟ್ ಮಾಡ್ಬಿಟ್ರೆ ಸಾಕು, ಟೆರೈನ್ ತಕ್ಕಾಗೆ ಎಷ್ಟು ಪವರ್ ಕೊಡಬೇಕು, ಎಷ್ಟು ಟ್ರಾಕ್ಷನ್ ಇರಬೇಕು ಅನ್ನೋದು ಕಾರೇ ಡಿಸೈಡ್ ಮಾಡ್ಕೊಳತ್ತೆ. DSC ಕೊಟ್ಟಿರೋದು ಡೌನ್ ಹಿಲ್ ಅಸಿಸ್ಟ್ಗೆ. ಫುಲ್ ಸ್ಲೋಪ್ ಇದ್ದಾಗ ಅಥವಾ ಕಾರ್ ಬೆಟ್ಟ ಇಳಿಯುವಾಗ DSC ಆಕ್ಟಿವೇಟ್ ಮಾಡಿದ್ರೆ ಕಾರ್ ಒಂದು ಕಾನ್ಸ್ಟೆಂಟ್ ಲೋ ಸ್ಪೀಡ್ ಅಲ್ಲಿ ಕೆಳಗೆ ಬರುತ್ತೆ. ಕಾರ್ ಎಲ್ಲೂ ಕಂಟ್ರೋಲ್ ತಪ್ಪಿ ಎಡವಟ್ಟಾಗೋದು ಆ ಥರದ್ದೇನೂ ಆಗಲ್ಲ. ಐ ಹೋಪ್ ಲ್ಯಾಂಡ್ ಕ್ರೂಸರ್ ಬಗ್ಗೆ ಮಾಡಿ ಡೀಟೇಲ್ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ಥರ ದೊಡ್ಡ ದೊಡ್ಡ ಗಾಡಿಗಳ ರಿವ್ಯೂ ನಾನು ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ವಿಡಿಯೋ ಎಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ. ಇಂಪಾರ್ಟೆಂಟ್ಲಿ ಟೊಯೋಟಾ ಫ್ಯಾನ್ಸ್ ಮತ್ತು ಲ್ಯಾಂಡ್ ಕ್ರೂಸರ್ ಫ್ಯಾನ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಶಾರ್ಟ್ ಕಂಟೆಂಟ್ಸು ಫಾಸ್ಟಾಗಿ ಅಪ್ಲೋಡ್ ಆಗ್ತಾನೆ ಇರುತ್ತೆ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.